ಏನ್ರಪ್ಪ ಎಲ್ರು ಸಂದಕಿದ್ದೀರಾ? ಈ ಪೊದ್ದಿ ವಿಡಿಯೋ ಮಾಡೋದು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಪುರಾಣ ಹೊಡಿಯಕ್ ಬಂದವಳೆ ಅಂತ ಅನ್ಕೊಂಡು ಬೈಕತ್ತೈತಿರಲ್ವಾ? ನಂಗೆ ಗೊತ್ತು ಏನ್ ಮಾಡನಿ ನೆನ್ನೆಯಿಂದನೂ ಯಾಕೋ ಅರ್ಧ ತಲೆನೋವು ಶಾನೆ ಆಗೋಗ್ಬಿಟ್ಟೈತೆ. ಅದೇನೋ ಗೊತ್ತಿಲ್ಲ, ನಂಗೆ ಒಂದು 7-8 ವರ್ಷದಿಂದನೂ ಅವಾಗ ಒಂದೊಂದ್ಸಲ ಬರ್ತಾ ಇರ್ತದೆ. ಅದೇನೋ ಮೈಗ್ರೇನ್ ಅಂತ ಅನ್ನಿಸ್ತತೆ, ಗೊತ್ತಿಲ್ಲ ಸರಿಯಾಗಿ. ಒಂದ್ಸಲ ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬಿಟ್ಟು ಬರ್ಬೇಕು ಡಾಕ್ಟರ್ ಹತ್ರ. ಬಿಡ್ರಿ, ನಿಮಗೆ ನಾಳೆ ಖಂಡಿತ ವಿಡಿಯೋ ಹಾಕ್ತೀನಿ. ತಲೆನೋವು ಇದ್ರೂ ಪೇನ್ ಕಿಲ್ಲರ್ ತಗೊಂಡಾದ್ರೂ ವಿಡಿಯೋ ಹಾಕ್ತೀನಿ. ನನಗೂ ನಿಮಗೆ ವಿಡಿಯೋನ ಮಿಸ್ ಮಾಡ್ಸಕ್ಕೆ ಇಷ್ಟ ಇಲ್ಲ ಕಣ್ರಪ್ಪ. ಮತ್ತು ಇವಾಗ ಯಾಕೆ ಬಂದ್ಲು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀರೇ? ಏನು ಗೊತ್ತಾ, ನೀವೆಲ್ಲರೂ ನನ್ನ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಎಷ್ಟೊಂದೆಲ್ಲ ಖುಷಿ ಪಡ್ತೀರಾ, ಸಂತೋಷ ಪಡ್ತೀರಾ, ಎಲ್ಲನೂ ಮಾಡ್ತೀರಾ. ನೀವು ನಿಮ್ಮಿಂದನೂ ನನಗೆ ಎಷ್ಟೊಂದು ಸಹಾಯ ಆಗೋಗ್ಬಿಟ್ಟೈತೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ನಿಜವಾಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಕಣ್ರಪ್ಪು. ಎಷ್ಟನ ಹೇಳು ಥ್ಯಾಂಕ್ಸ್ ಅದು ಕಮ್ಮಿನೇ. ಮತ್ತೆ ಏನು ಅನ್ಕೊಂಡಿವ್ನಿ ಅಂತ ಹೇಳಿದ್ರೆ, ಈಗ ಹೊಸ ವರ್ಷ ಬೇರೆ ಬಂತಲ್ವಾ? ಈ ಹೊಸ ವರ್ಷಕ್ಕೆ ಏನಾದರೂ ಮಾಡಬೇಕು. ನಾನು 3 ವರ್ಷ ಆಯಿತು ಅನಿಸ್ತದೆ ಯೂಟ್ಯೂಬ್ ಎಲ್ಲ ಶುರು ಮಾಡಿ. ಏನೋ ಅಷ್ಟೊಂದೇನು ಮಾಡಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ಸಹಾಯನ ಏನಾರ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಏನಾರ ಮಾಡೋಣ ಅಂತ ನಮ್ಮ ಅಕ್ಕನ ಜೊತೆ ಸ್ವಲ್ಪ ಹಂಗೇನಿಯ ಮಾತಾಡ್ತಿದ್ದೆ, ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ನಮ್ಮ ಅಕ್ಕ ನೀನು ಒಂದು ವಿಡಿಯೋ ಹೇಳಿದ್ರು. ಪಾಪ ನಿನ್ನ ವಿಡಿಯೋ ನೋಡೋದ್ರಾಗೆ ಎಷ್ಟೊಂದು ಜನ ಚಿಕ್ಕ ಬಿಸ್ನೆಸ್ಗಳೆಲ್ಲ ಮಾಡ್ತಿರ್ತಾರಲ್ಲ, ಚಿಕ್ಕ ಬಿಸ್ನೆಸ್ ಮಾಡ್ತಿರ್ತಾರೆ. ಹಂಗೆ ಏನೋ ಒಂದು ಮನೆಯಾಗ ಏನೋ ಒಂದು ಸೇಲ್ಸ್ ಮಾಡೋದು ಏನೋ ಮಾಡ್ತಾ ಇರ್ತಾರೆ. ಅದೆಲ್ಲನೂ ಅವ್ರಿಗೆ ಯಾರಿಗಾದ್ರೂ ಒಂದು 5 ಜನಕ್ಕೆ ಒಂದು 5-6 ಜನಕ್ಕೆ ಫ್ರೀಯಾಗಿ ಪ್ರಮೋಷನ್ಸ್ ಆದ್ರೂ ಮಾಡಿಕೊಡು ನಿನ್ನ ಚಾನಲ್ಗೆ ಅಂತ. ನಾನು ಎಂದೂ ಈ ಪ್ರಮೋಷನ್ಸ್ ಅವೆಲ್ಲ ಎಂದೂ ನಿಮಗೂ ಗೊತ್ತು, ನಾನು ಎಂದೂ ಮಾಡಿಲ್ಲ. ಅಂದರೆ ಬಂದಿಲ್ಲ ಮಾಡಿಲ್ಲ ಅಂತ ಅಲ್ಲ, ನನಗೆ ತುಂಬ ಈ ಬೆಟ್ಟಿಂಗ್ ಆ್ಯಪ್ಸು ಅವೆಲ್ಲ ನನಗೆ ಶಾನೆ ಬಂದ್ಬಿಟ್ಟವೆ. ಮೇಲ್ ಬೇಕಾದ್ರೆ ನಿಮಗೆ ನಾನು ಕಳಿಸ್ತೀನಿ, ಯಾವಾಗ ಸ್ಕ್ರೀನ್ಶಾಟ್ ಹಾಕಿದ್ರೆ ಹಾಕ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ಪ್ರಮೋಷನ್ಸ್ಗೆಲ್ಲ ಕೇಳೋರೆ. ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ, ಇಲ್ಲ ನಾನು ಹಂಗೆಲ್ಲ ಬೆಟ್ಟಿಂಗ್ ಪ್ರಮೋಷನ್ಸ್ ಅವೆಲ್ಲ ಮಾಡೋಕ್ಕಿಲ್ಲ, ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ದೀನಿ. ಏನು ಕಪ್ಪ ಬೇಕು, ನಾನು ಚೆನ್ನಾಗಿರಬೇಕು, ನೀವು ಒಳಗೋಗ್ಬೇಕು ಅನ್ನೋ ಬುದ್ಧಿಯೇ. ಅಂಥ ಬುದ್ಧಿ ನನಗಂತೂ ದೇವರು ಕೊಟ್ಟಿಲ್ಲ. ನಮ್ಮನ್ನು ಪ್ರೋತ್ಸಾಹ ಮಾಡ್ತೀರಾ ನೀವು ಸಮೇತ ಸಂದಾಕಿರಬೇಕು ಅಷ್ಟೇ. ನಿನ್ನೆಯ ಯಾರಾದ್ರೂ ಮನೆಯಾಗೆ ಏನಾದರೂ ಬಿಸ್ನೆಸ್ಸು ಸ್ಮಾಲ್ ಬಿಸ್ನೆಸ್ ಏನಾರ ಮಾಡ್ತಾ ಇದ್ರೆ ಅವ್ರದ್ದೇನಾದ್ರೂ ನನಗೆ ಜೆನ್ಯೂನ್ ಅಂತ ಅನಿಸಿದ್ರೆ, ಹಾಗೆ ನೀನು ಪರವಾಗಿಲ್ಲ ಇವ್ರದ್ದು ಅಂದರೆ ಪ್ರಾಡಕ್ಟ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಅನಿಸಿದ್ರೆ, ಫೇಕ್ ಇಲ್ಲ ಅಂತ ಅನಿಸಿದ್ರೆ, ಖಂಡಿತವಾಗ್ಲೂ ನಾನು ಯಾರಾದರೂ ಒಂದು 5-6 ಜನದ್ದು ಅವ್ರದ್ದು ಡೀಟೇಲ್ಸ್ ನಾನು ಯಾವ್ದಾದ್ರು ಒಂದು ವಿಡಿಯೋದಾಗ ಮಧ್ಯದಾಗ ಹಾಕ್ಕೊಡ್ತೀನಿ. ನಾನಂತೂ ಯಾವ ದುಡ್ಡು ತಗೊಳ್ಳಲ್ಲ, ನನಗೆ ಪ್ರಮೋಷನ್ಸ್ ಮಾಡೋಕ್ಕೆ ಇಷ್ಟನೂ ಇಲ್ಲ ನನಗೆ. ಆದರೆ ನಿಮಗೆ ಹೆಲ್ಪ್ ಆಗಲಿ, ಯಾರಾದರೂ ಸ್ಮಾಲ್ ಬಿಸ್ನೆಸ್ ಏನಾರ ಮಾಡ್ತಾ ಇದ್ರೆ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಿಂಗೇನ ಮಿಡಲ್ಲಾಗಿ ಮಾಡಿ ಹಾಕೋಣ ವಿಡಿಯೋನ, ಸ್ವಲ್ಪ ಅವ್ರಿಗೆ ಪಾಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿವ್ನಿ ಕಣ್ರಪ್ಪ. ಈ ಫ್ರೀಯಾಗಿ ಏನೇ ಮಾಡ್ಕೊಡ್ತೀನಿ. ಪಾಪ ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರ್ಬೇಕಾದ್ರೆ ನಾನು ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಏನು ನನಗೇನು ತೊಂದರೆ ಆಗೋಕ್ಕಿಲ್ಲ. ಶಾನೆ ನನ್ನ ಕೈಲ ಮಾಡೋಕ್ಕಾಯ್ತದೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನನಗೆ ಗೊತ್ತಿಲ್ಲ ಅವ್ರಿಗೆ ಏನು ಇಷ್ಟ ಆಯ್ತದೆ ಏನು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿವ್ನಿ, ಏನಾದರೂ ಒಂದು ಸಣ್ಣದೇನಾದರೂ ಮಾಡೋಣ ಸಹಾಯನ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾರಾದ್ರೂ ಸ್ಮಾಲ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ನನಗೆ ಡೀಟೇಲ್ಸ್ ಆಗಿ ನನಗೆ ಮೇಲ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಾಗಿ ಮೆಸೇಜ್ ಮಾಡಿರಿ. ನಾನು ನೋಡ್ತೀನಿ. ನನಗೆ ನನ್ನ ಜೆನ್ಯೂನ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮದು ಪ್ರಾಡಕ್ಟ್ಸ್ದು ಫುಲ್ ಡೀಟೇಲ್ಸ್ ನಾನು ನನ್ನ ಯೂಟ್ಯೂಬಾಗ ಒಂದು ಯಾವ್ದಾದ್ರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಡ್ತೀನಿ ಮದುವೆದಾಗೇನೆ. ಆದರೆ ದಯವಿಟ್ಟು ಫ್ರೀಯಾಗಿ ಮಾಡ್ಕೊಡ್ತಾರೆ ಅಂತ ಫೇಕ್ ಅದೆಲ್ಲ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ ಕಣ್ರಪ್ಪ. ಯಾಕಂದರೆ ಈ ಫೇಕು ಅವು ಇವು ಎಲ್ಲನೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಪ್ರಮೋಟ್ ಮಾಡೋ ಅಂಥ ಮನಸ್ಥಿತಿ ನನಗಿಲ್ಲ. ಅವ್ರು ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟವ್ರೆ, ನಾನು ಅವ್ರಿಗೆಲ್ಲ ಮೋಸ ಮಾಡೋಕೆ ನಂಗೆ ಇಷ್ಟನೂ ಇಲ್ಲ. ದುಡ್ಡೇ ಮುಖ್ಯ ಅನ್ನೋದಾಗಿದ್ರೆ ನಾನು ದುಡ್ಡು ಇಸ್ಕೊಂಡು ಏನಿಯ ಬೇಜಾನ್ ಪ್ರಮೋಷನ್ಸ್ ಮಾಡ್ಬಿಡ್ಬೋದಿತ್ತು. ಬೇಕಿಲ್ಲ, ಎಲ್ಲ ಬರ್ತವೆ ಈ ಬೆಟ್ಟಿಂಗ್ ಆ್ಯಪ್ಸು. 4-5 ಸಾವಿರ ವ್ಯೂಸ್ ಬಂದ್ರೂ ಪರವಾಗಿಲ್ಲ, ಬರ್ತಿರ್ತವೆ. ಇದಾಗೆಲ್ಲ ಪ್ರಮೋಷನ್ಸ್ ಮಾಡಿಕೊಡಿ. ಈ ಫೇಸ್ಬುಕ್ಕಾಗೆ ಇನ್ಸ್ಟಾಗ್ರಾಮಾಗೂ ನೀವು ನೋಡ್ಬೋದು, ತುಂಬ ವ್ಯೂಸ್ ಚೆನ್ನಾಗೈತೆ. ಅದ್ರಾಗೂ ನಮ್ಮ ಕಾಮಿಡಿ ವೀಡಿಯೋಸ್ ಅದ್ರಾಗ ಎಲ್ಲ ಪ್ರಮೋಷನ್ಸ್ ಕೇಳ್ತಿರ್ತಾರೆ. ನಾನು ಅವೆಲ್ಲನೂ ಬೆಟ್ಟಿಂಗ್ಸ್ದು ಅವು ಇವು ಎಲ್ಲನೂ ನಾನು ಮಾಡಲ್ಲ. ಇಲ್ಲಿ ತನಕ ತುಂಬ ಮೇಲ್ಸ್ ಬಂದರೂ ನಾನು ಮಾಡಿಲ್ಲ, ಮುಂದೆ ನಾನು ಮಾಡೋದು ಇಲ್ಲ. ನಾನು ಯಾವತ್ತೂ ಅದು ನನಗೆ ಇಷ್ಟನೂ ಇಲ್ಲ. ಅದಕ್ಕೆ ಯಾರಾದರೂ ಜೆನ್ಯೂನ್ ಆಗಿ ಸ್ಮಾಲ್ ಬಿಸ್ನೆಸ್ ಏನಾದ್ರೂ ಮಾಡ್ತಾ ಇದ್ರೆ ನನಗೆ ಮೇಲ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಾಗ ಒಂದು ಮೆಸೇಜ್ ಮಾಡಿ. ಮನೆ ಕತೆ ಅಂತ ಇದೆ ಮೇಲು, ಮನೆ ಕತೆ @gmail.com ಅಂತ. ನಾನು ನಿಮಗೆ ಸಿಗ್ತದೆ ನೋಡಿ, ನಂದು ಡಿಸ್ಕ್ರಿಪ್ಷನಲ್ಲೆಲ್ಲ ಇರ್ತದೆ, ನೀವು ಒಂದ್ಸಲ ಚೆಕ್ ಮಾಡಿದ್ರೆ ಗೊತ್ತಾಯ್ತದೆ. ಇಲ್ಲ ಇನ್ಸ್ಟಾಗ್ರಾಮ್ ಬೆಟರು, ಅದ್ರಾಗ ನೋಡ್ಬಿಟ್ಟು ಮಾಡಿ. ನಂಗೆ ಜೆನ್ಯೂನ್ ಅಂತ ಅನಿಸಿದ್ರೆ ನಾನು ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೊಂಡು ತಿಳ್ಕೊಂಡು, ನನಗೊಂದು ಸ್ವಲ್ಪ ದಿನ ಟೈಮ್ ಬೇಕು, ಎಲ್ಲನೂ ನೋಡ್ಕೊಂಡು ನಿಮ್ಮ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ ಕಣ್ರಪ್ಪ. ಸರಿನಾ? ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮಾತ್ರನೇ, ಅವ್ರಿಗೆ ಮಾತ್ರನೇ ನಾನು ಫ್ರೀಯಾಗಿ ಮಾಡ್ಕೊಡೋದು. ಆಮೇಲೆ ನಮ್ಮ ಚಾನಲ್ ಲಿಂಕ್ ಕೊಡ್ತೀನಿ ಸಿಸ್ಟರ್. ಚಾನಲ್ ಲಿಂಕ್ ಎಲ್ಲನೂ ಪ್ರಮೋಟ್ ಮಾಡ್ಕೊಡಿ ಅಂದರೆ ನಿಜವಾಗ್ಲೂ ಒಂದೊಂದು ಎರಡೆರಡಲ್ಲ. ಈ ಚಾನಲ್ಲು, ಯೂಟ್ಯೂಬ್ ಚಾನಲ್ಲು ಅದು ಇದು ಅವೆಲ್ಲ ನಾನು ಪ್ರಮೋಟ್ ಮಾಡ್ಕೊಡಲ್ಲ. ಯಾಕಂದರೆ ತುಂಬ ಜನ ಕೇಳ್ಬಿಡ್ತಾರೆ, ಹಂಗೆಲ್ಲ ಸುಮ್ಮನೆ ಚೆನ್ನಾಗಿರೋಕ್ಕಿಲ್ಲ, ಎಲ್ಲರೂ ಬೇಜಾರು ಮಾಡ್ಕೋತಾರೆ, ನಮ್ದಾಕಿಲ್ಲ ಅಂತ. ಈ ಸ್ಮಾಲ್ ಬಿಸ್ನೆಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿವ್ನಿ ಕಣ್ರಪ್ಪ.
ಏನೇನು ಐಡಿಯಾ ಹೆಂಗೈತೋ ಗೊತ್ತಿಲ್ಲ. ನಾನು ನಮ್ಮ ಅಕ್ಕ ಕುತ್ಕೊಂಡು ಮಾತಾಡಿದ್ರೆ ಹಂಗೆ ಅನ್ನಿಸ್ತು ನನಗೆ, ಅದಕ್ಕೆ ನೀ ಹೇಳ್ದೆ. ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಈ ಐಡಿಯಾ? ನನಗೆ ದೇವ್ರನ್ನೇ ಗೊತ್ತಿಲ್ಲ, ಇದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಯ್ತದ ಇಲ್ವಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ರೆ ನನ್ನ ಕೈ ಸಹಾಯ ಮಾಡೋಕೆ ಆಯ್ತದ ಅಂತ ಯೋಚನೆ ಮಾಡಿದ್ದು ನಾನು ಮಾಡ್ತಾ ಇವ್ನಿ ಅಷ್ಟೇ. ನೋಡೋಣ, ಯಾರಾದ್ರೂ ಕಳಿಸಿದ್ರೆ ಪ್ರಯತ್ನ ಪಡ್ತೀನಿ. ನಾನು ಯಾವ ಥರ ಮಾಡಬೇಕು ಅಂತಲೂ ಯೋಚನೆ ಮಾಡ್ಬಿಟ್ಟು ಮಾಡಬೇಕಲ್ವೇ? ಯಾಕಂದರೆ ಇದು ಕಾರ್ಟೂನ್ ಚಾನಲ್ಲು, ಫೇಸ್ ನಾನು ಇಲ್ಲಿ ತನಕ ತೋರಿಸಿಲ್ಲ ಯಾರಿಗೂ, ಶಾನೆ ನಾನೇ ಅಂತ ಗೊತ್ತೇ ಇಲ್ಲ ಯಾರಿಗೂ. ಅದಕ್ಕೇನೆ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡ್ಬಿಟ್ಟು ನಾನು ಅದನ್ನು ಡಿಸ್ಕಷನ್ ಮಾಡ್ಬಿಟ್ಟು ಮಾಡ್ತೀನಿ. ಆದರೆ ಇರಲಿ, ಒಂದು ನೀವು ಮೊದಲೇ ಹೇಳಿರೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಹಂಗೆ ನೀವು ಫೇಕ್ ಅವೆಲ್ಲ ದಯವಿಟ್ಟು ನನಗೆ ಫೇಕ್ ಎಲ್ಲನೂ ಇದು ಮಾಡೋಕೆ ಹೋಗಬೇಡಿ, ಸರಿನಾ? ಆಮೇಲೆ ಈ ಚಾನಲ್ ಪ್ರಮೋಷನ್ಸ್ ಅವೆಲ್ಲ, ಚಾನಲ್ಲು ಇನ್ಸ್ಟಾಗ್ರಾಮು ID ಪ್ರಮೋಷನ್ಸ್ ಅವೆಲ್ಲ ನಾನು ಮಾಡೋಕೆ ಹೋಗೋಕ್ಕಿಲ್ಲ. ಏನೋ ನಮ್ಮ ಮನೇನ ಪಾಪ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರಲ್ಲ, ಏನಾರ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ಕೊಂಡು ಅವ್ರಿಗೆ ನಾನು ಸಹಾಯ ಮಾಡ್ತೀನಿ, ಸರಿನಾ? ಯೂಟ್ಯೂಬ್ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ನೀವು ಹಂಗೆ ಹಿಂಗೆ ಅಂತಂದ್ರೆ ಹೇಳ್ಬೋದು. ಯೂಟ್ಯೂಬಾಗಿ ಏನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೇನು ಶಾನೆ ಅದ್ರಾಗ ಏನಪ್ಪ, ನಿಜವಾಗ್ಲೂ ಶಾನೆ ಏನು ಅಮೌಂಟ್ ಅಂಥ ಅಮೌಂಟ್ ಏನು ಬರೋದಿಲ್ಲ. ನಿಮಗೂ ಗೊತ್ತು, ಮನೆಯಾಗೆ ಮನೆ ಖರ್ಚು ಅದು ಇದು ಎಲ್ಲನೂ ಇದ್ದೇ ಇರ್ತದೆ. ಅದ್ಬಿಟ್ಟು ಫೇಸ್ಬುಕ್ಕಾಗೇನೋ ಬಂದಿತ್ತು, ಅಮೌಂಟ್ ಬಂದಿತ್ತು, ಫೇಸ್ಬುಕ್ಕಾಗ ಅಮೌಂಟ್ ಸ್ವಲ್ಪ ಬಂದಿತ್ತು. ಆ ಅಮೌಂಟ್ ನೀನು ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿವ್ನಿ. ಮೊನ್ನೆ ಸ್ಟೋರಿನೂ ಹಾಕಿದ್ದೆ ನಾನು ಫೇಸ್ಬುಕ್ಕಾಗೆ, ಪೇಜಾಗಿ ಹಿಂಗೆ ಮಾಡಿದ್ದೆ ಅಂತ. ನನಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿವ್ನಿ, ಬಟ್ ಹೇಳ್ಕೊಳಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಅದಕ್ಕೆ ನನ್ನ ಕಡೆಯಿಂದ ಬೇರೆಯವ್ರಿಗೆಲ್ಲ ಮಾಡಿದ್ದೀನಿ ಸ್ವಲ್ಪ, ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿವ್ನಿ. ಗೊತ್ತಿಲ್ಲ ನನಗೆ ಯಾವ ಥರ ಇದಾಯ್ತದೆ, ವರ್ಕ್ ಆಯ್ತದೆ ಅಂತ. ನೋಡೋಣ, ಯಾರು ನೋಡಿ ನನಗೆ ಮೆಸೇಜ್ ಮಾಡಿ, ನನಗೆ ನಾನು ಪ್ರಯತ್ನ ಪಡ್ತೀನಿ ಕಣ್ರಪ್ಪ, ಸರಿನಾ? ಹಂಗೇನಿಯಾ ನನಗೆ ಮಾಡ್ತೀರಾ, ಸರಿ ಆಯ್ತಾ ತಪ್ಪಾಯ್ತಾ ನನಗೂ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ನೀನು ತಿಳಿಸಿ, ಸರಿನೇ?